ಅವ್ರು ಹುಟ್ಟಿರೋ ನಾಳೆ ನಾವು ಹುಟ್ಟಿದ್ದೀವಲ್ಲ, ಅಪ್ಪನೂ ಅಷ್ಟೇ. ನಾವು ಬಂದ್ವಿ ಇಲ್ಲಿ 2007ರಲ್ಲಿ ಏನೂ ಇರಲಿಲ್ಲ ಇಂಪ್ರೂವ್. ಹಂಗೆ ಬಂದು ಅಪ್ಪು ಸರ್ ಒಂದು ಫೋಟೋ ಅಂದ್ವಿ, ಮಳೆ ಹುಯ್ತಾ ಇತ್ತು, ಬನ್ನಿ ಅಮ್ಮ ಅಂತ ನಿಲ್ಸ್ಕೊಂಡು ತೆಗೆಸ್ಕೊಂಡ್ರು. ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅವ್ರು ನೋಡ್ರಿ. ಎಷ್ಟು ಮಿಸ್ ಮಾಡ್ಕೊಂಡಿದ್ದೀರಿ? ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ. ನನ್ನ ರಕ್ತ ಅವ್ರು ಹೇಳ್ತಾರಲ್ಲ, ಮರದಲ್ಲಿ ಗಿಡದಲ್ಲಿ ಎಲ್ಲೆಲ್ಲೂ ಇದ್ದಾರೆ ಅಂತ, ಎಲ್ಲೆಲ್ಲೂ ಇದ್ದಾರೆ. ನಾನು ಅವ್ರು ಹೇಳಿದ್ರು ಅಲ್ಲಿ ಫಂಕ್ಷನಲ್ಲಿ ಇಲ್ಲಿ ಬಂದು ನನಗೆ ತುಂಬ ಕಷ್ಟ ಇತ್ತು, ಕೊರೋನಾ ಬಂದು. ಆವಾಗ ಬೇಡ್ಕೊಂಡೆ, ಅಪ್ಪು ನಿಮ್ಮನ್ನ ದೇವರು ಅಂತಾರೆ, ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡಿ ಅಂತ. ಇಲ್ಲಿ ನಮಸ್ಕಾರ ಮಾಡೋದು, ಒಂದು ವಾರಕ್ಕೆ ನಿಮ್ಮದು ರಿಟೈರ್ಡ್ ದುಡ್ಡು ಸಾಂಕ್ಷನ್ ಆಗಿದೆ ಬನ್ನಿ ಅಂದರು. ಮನೆ ಕಟ್ಕೊಂಡು ಈಗ ಮೊಮ್ಮಗಾಗಿ ಚೆನ್ನಾಗಿದ್ದೀವಿ, ಅಷ್ಟೇ ಸಾಕು. ನಾನು ಹೇಳೋದ್ಕಂತ ಎಲ್ಲೋ ಬೇಸಿ ಅಲ್ಲಿ ಇಲ್ಲಿ ಸುರಿತೀರ, ಹಂಚ್ತೀನಿ. ಆಟೋದವ್ರು ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆಟೋದವ್ರಿಗೆ ಸ್ಪಂದಿಸಿ ದಯವಿಟ್ಟು. ಮೊನ್ನೆ ಬಾಡಿಗೆ ಕಟ್ಟೋಕ್ಕಾಗಿಲ್ಲ, ಮಕ್ಕಳು ಊಟ ತಂದಾಗ್ದು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಸರ್ಕಾರನೇ ಆಗ್ಬೋದು, ನಮ್ಮಂಥವ್ರಿಗೆ ಪಬ್ಲಿಕ್ಕೆ ಕೇಳಿ ಒಂದು ಅಕೌಂಟ್ ಮಾಡಿ 10 ರೂಪಾಯಿ ಹಾಕಿ, 10 ರೂಪಾಯಿ ಹಾಕಿ. ಒಬ್ಬೊಬ್ಬರು ಎಲ್ಲೋ ಸಿಗರೇಟ್ ಸೇದ್ಬಿಡ್ತೀರಾ, ಎಲ್ಲೋ ಟೀ ಕುಡಿತೀರಾ, ಎಲ್ಲೋ ಬಿರಿಯಾನಿ ತಿನ್ಬಿಡ್ತೀರಾ. 10 ರೂಪಾಯಿ ಹಾಕಿ, 20 ರೂಪಾಯಿ ಹಾಕಿ, 2 ರೂಪಾಯಿ ಹಾಕಿ, 3 ರೂಪಾಯಿ, ಅದೇ ಲಕ್ಷಾಂತರ ರೂಪಾಯಿ ಆಗುತ್ತೆ. ಅವ್ರಿಗೆ ಪರಿಹಾರ ಕೊಡಿ ಆಟೋದವ್ರಿಗೆ ದಯವಿಟ್ಟು. ಆ ಟಿ ವಿಲಿ ನೋಡಿದಾಗ ನಂಗೆ ತುಂಬ ದುಃಖ ಆಗುತ್ತೆ. ಊಟಕ್ಕಿಲ್ಲ, ಹೆಂಗೆ ಸಳೋದು ನೋಡಿ ಬಂತೆ, ಗಂಡು ಸಳೋದು ನೋಡೋಕ್ಕಾಗಲ್ಲ. ಎಷ್ಟೋ ಜನ ಕಣ್ಣೀರು ಆಗ್ತಾ ಇದ್ದಾರೆ. ಆಟೋದವ್ರಿಗೆ ದಯವಿಟ್ಟು ಪರಿಹಾರ ಕೊಡಿ. ಅವರು ನಮ್ಮ ಕಷ್ಟಕ್ಕೆ ಆಗ್ತಾರೆ. ಏನಾದ್ರು ಎಲ್ಲರೂ ಹೋಗಿದ್ರೆ ಸಡನ್ ಒಂದು ಡೆಲಿವರಿ ಅಲ್ಲಿ ಅಂದರೆ ಆಟೋ ಅಂತ ಕರ್ಕೊಂಡು ಹೋಗ್ತೀವಿ. ಅವರು ನಮಗೋಸ್ಕರ ಇದ್ದಾರೆ, ನಾವು ಅವ್ರಿಗೋಸ್ಕರ ಇರಬೇಕು. ಅದಕ್ಕೆ ಆಟೋದವ್ರಿಗೆ ದಯವಿಟ್ಟು ಮುಖ್ಯಮಂತ್ರಿಗಳಾಗ್ಬೋದು, ಪಬ್ಲಿಕ್ ಆಗ್ಬೋದು, ಫಿಲಮ್ ಇಂಡಸ್ಟ್ರಿಯರ್ ಆಗ್ಬೋದು, ಕೋಟಿ ಕೋಟಿ ತುಂಬ್ಕೊಂಡಿದ್ದೀರಾ, ಅವ್ರಿಗೊಂದು ಅನ್ನಕ್ಕೆ ದಾರಿ ದೃಷ್ಟಿ ಕೊಡಿ. ನಾಡು ಓಕೆ, ಥ್ಯಾಂಕ್ ಯು. ತಾರ ತತ್ತರದ